ಬಾವ, ಈ ನಾಗರ ಪಂಚಮಿ ಹೇಳೋದು ಹೆಂಗಸದ್ದೇ ಹೆಚ್ಚಿಗೆ ಆರ್ಭಟವಲ್ಲ. ಹಾ, ಏನು ಉಯ್ಯಾಲೆ ಕಟ್ಕೊಂಡು ಆಡೋದು ನೋಡ್ತೀಯ, ಕೈಗೇನು ಮದರಂಗಿ ಎಲ್ಲ ಹಚ್ಕೊಂಡು ಇದು ಮಾಡೋದು ನೋಡ್ತೀಯ. ಆಮೇಲೆ ನಾಗರ ಕಟ್ಟಿಗೆ ಹಾಲು ಎರಿಯೋದು ಎಲ್ಲ ಅವ್ರದ್ದೇ ಭಯಂಕರ ಮರ್ಯ. ನಮ್ಮಲ್ಲಿ ಒಂದಲ್ಲ. ಹಾ, ನಿನ್ನೆ ನೋಡಿ ಬೆಂಗಳೂರಲ್ಲೂ ಅದೇ ನಮ್ನಿ, ಬಯಸಿನ ಬದಿಗೂ ಅದೇ ನಮ್ನಿ ಅಡ. ಏನ್ ನಾಗರಿಗೆ ಇವಕ್ಕೆ ಏನಂತ ಹೋಲಿಕೆ ಮರ್ಯ. ಅದು ನಾಗರಿಗೆ ಹೆಂಗಸರಿಗೆ ಎಂತಕ್ಕೆ ಭಾರಿ ಹೋಲಿಕೆ ಮಾಡಿದ್ದಂದ್ರೆ, ನೋಡು ಬಂಗಾರ ನಿಗವ, ಬಂಗಾರ ಇದ್ದಲ್ಲಿ ನಾಗರಾವ್ ಬಂದು ಉಳಿತು. ಹೌದಾ? ನಾಗರಾವಿಗೂ ಬಂಗಾರ ಅಂದ್ರೆ ಭಾರಿ ಪ್ರೀತಿ. ಈ ಬಂಗಾರ ಇದಲ್ಲಿವರೆಗೆ ಕಾಡಿ ಬಂಗಾರ ಇದು ನಾಗರ ಹಾವು ಕಾಯಿ ಹಣ್ಕೊಡ್ತು. ಹೆಂಗಸ್ರಿಗೂ ಹಂಗೆಯ, ನೀ ಬಂಗಾರ ತಂದು ಕೊಡಲ್ಲಿವರೆಗೆ ಕಾಡಿಗೆ ಏನಾರು ಬಂಗಾರ ಕೈ ಹಾಕಿದ್ಯಾ ಬುಸ್ ಕಡಿತ. ನಾಗರಾವು ಹಂಗೆಯ. ಅಷ್ಟೇ ಅಲ್ಲ, ನೀ ಏನಾರು ಬೆಳಿಗ್ಗೆ ಒಳ್ಳೆ ಸೈ ನೆಂಟಾಗಿದ್ದು ಹೆಂಡತಿ ಹೇಳ್ಕೊಂಡು ಯಾರು ನೈಸ್ ಮಾಡೋರು ಹೋದ್ಯಾ, ಯಾಕ ಬುಸ್ ಅಂದ್ರು ಅಂತ. ಆ ನಾಗರ ಸ್ವಭಾವನೇ ಇವ್ರದ್ದು. ಅಷ್ಟೇ ಅಲ್ಲ, ಈ ನಮ್ಮ ಬದಿಗೆ ಹಲಸಿನ ಬೇಳೆ ನಿಜ ಬೇಯಿಸ್ಕೊಂಡು ಕುಟ್ತವಲ್ಲ, ಬೇಯಿಸುವ ಬದಿಗೂ ಹಂಗೆಯ. ತೊಗರಿ ಬೇಳೆ ಹೆಸರು ಬೇಳೆ ಎಲ್ಲ ಹಾಕಿ ಕುಟ್ತು. ಅದು ಗಂಡನ ನೆನಪು ಮಾಡಿಕೊಂಡು ಆ ಬೇಳೆನಿಗೆ ಬೇಯಿಸಿ ಕುಟ್ಟದು. ಬಂಗಾರ ತಂದು ಕೊಟ್ಟಿದ್ದೀನಿ ಹೇಳಿದ್ರೆ ಕುಟ್ಟದು. ಆ ಬದಿ ಹೆಸರು ಬೇಳೆ ತೊಗರಿ ಬೇಳೆ ಕುಟ್ಟದು. ಕೆಲವು ಜನ ಮಿಕ್ಸಿ ಹಾಕಿ ರುಬ್ಬು ತೋಡಾಳು, ಅದು ಗಂಡನ ನೆನಪು ಮಾಡ್ಕೊಂಡು ಹಾಕಿ ರುಬ್ಬದು. ಅದಕ್ಕಾಗಿ ನಾಗರಿಗೆ ಹೆಂಗಸಿಗೆ ಈ ನಾಗರ ಪಂಚಮಿ ಹೆಂಗಸಿಗೆ ಭಾರಿ ವಿಶೇಷ ಹಬ್ಬ.